ಹಾಯ್ ಎಲ್ರಿಗೂ. ಎಲ್ರು ಹೇಗಿದ್ದೀರಾ? ಬನ್ನಿ ಇವತ್ತು ಆಂಧ್ರ ಫೇಮಸ್ ಟ್ರೆಡಿಷನಲ್ ರೆಸಿಪಿ ದಿಬ್ಬ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ತುಂಬಾನೇ ರುಚಿಯಾಗಿರುತ್ತೆ, ಮಾಡೋದು ಕೂಡ ತುಂಬಾ ಈಸಿ, ಹಾಗೆ ಹೆಲ್ದಿಯ ಕೂಡ ಇರುತ್ತೆ. ಮೊದಲಿಗೆ ನಾವು ಇಲ್ಲಿ 1/4 ಕಪ್ ಆಗಷ್ಟು ಕಪ್ಪು ಉದ್ದಿನಕಾಳನ್ನ ತಗೊಳ್ತಾ ಇದ್ದೀನಿ. ಆಗಿನ ಕಾಲದಲ್ಲಿ ಮಾಡ್ತಿದ್ದಿದ್ದು ಇದೇ ತರ ಕಪ್ಪು ಉದ್ದಿನಕಾಳಲ್ಲಿ, ಹಾಗಾಗಿ ನಾನು ಅದೇ ಉದ್ದಿನಕಾಳನ್ನ ತಗೊಂಡಿದ್ದೀನಿ. ಹೆಲ್ದಿಗೂ ಕೂಡ ತುಂಬಾನೇ ಒಳ್ಳೇದು. ಮೊದಲಿಗೆ ನಾವು ಇದನ್ನ ನೆನೆಸ್ಕೋಬೇಕಾಗತ್ತೆ. 1/4 ಕಪ್ ಉದ್ದಿನಕಾಳಿಗೆ 3/4 ಕಪ್ ಆಗಷ್ಟು ಅಕ್ಕಿ ರವೆನ ಹಾಕೋಬೇಕು. ಇಲ್ಲಿ ಅಕ್ಕಿ ರವೆನ ಬಳಸೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಈ ರೆಸಿಪಿಗೆ ಅಕ್ಕಿ ರವೆನ ಬಳಸ್ಕೋಬೇಕಾಗತ್ತೆ. ಅದನ್ನು ಸಹ ಒಂದು 3-4 ಸಲ ತೊಳ್ಕೊಂಡು ಮತ್ತೆ ನಾವು ಯೂಸ್ ಮಾಡ್ಕೋಬೇಕು. ಎರಡನ್ನೂ ಸಹ ಒಂದು 4 ಅವರ್ ನೆನೆಸ್ಕೊಂಡು, 4ರಿಂದ 5 ಅವರ್ ನೆಂದ್ರೂ ಚೆನ್ನಾಗಿರುತ್ತೆ. ಎರಡನ್ನೂ ನೆನೆಸ್ಕೊಂಡು ನಂತರ ಇವಾಗ ರುಬ್ಕೊಳ್ಳೋಣ. ಆಲ್ರೆಡಿ ನೋಡಿ ಒಂದು 5 ಅವರ್ ಆಗಿದೆ. ಈಗ ರುಬ್ಕೊಂಬರೋಣ. ನಿಮಗೆ ಹೆಲ್ದಿಯಾಗಿ ಟೇಸ್ಟಿಯಾಗಿ ತಿನ್ನಬೇಕು ಅಂದರೆ ಈ ರೀತಿ ಕಪ್ಪು ಉದ್ದಿನಕಾಳನ್ನ ಹಾಕ್ಕೊಂಡು ಮಾಡ್ಕೊಂಡು ತಿನ್ನೋದ್ರಿಂದ ಟೇಸ್ಟಿಯಾಗಿರುತ್ತೆ, ಹಾಗೆ ಹೆಲ್ದಿಯಾಗಿರುತ್ತೆ. ಅಥವಾ ನಮಗೆ ಕಲರ್ಫುಲ್ಲಾಗಿ ಬೇಕು, ಟೇಸ್ಟ್ ಇರುತ್ತೆ, ಇಲ್ಲ ಅಂತಲ್ಲ. ನಾರ್ಮಲ್ ಉದ್ದಿನಕಾಳಲ್ಲಿ ಮಾಡಿದ್ರು ತುಂಬಾನೇ ಟೇಸ್ಟಿಯಾಗಿರುತ್ತೆ. ಬಟ್ ಇದರಷ್ಟು ಟೇಸ್ಟ್ ಅಂತೂ ಬರಲ್ಲ. ಆ ನಾರ್ಮಲ್ ಉದ್ದಿನಕಾಳನ್ನ ಸೇಮ್ ನಾವು ಇದನ್ನು ಹೇಗೆ ನೆನೆಸಿ ರುಬ್ಕೊಂಡು ಅದೇ ರೀತಿ ನಾರ್ಮಲ್ ಉದ್ದಿನಕಾಳನ್ನ ಕೂಡ ನೆನೆಸ್ಕೊಂಡು ನಾವು ರುಬ್ಬಿಕೊಂಡು ಒಂದು ದಿನ ಪೂರ್ತಿಯಾಗಿ ಫರ್ಮಿಟ್ ಆಗಕ್ಕೆ ಬಿಟ್ಟು ನೆಕ್ಸ್ಟ್ ಟೈಮ್ ಮಾಡ್ಕೊಳ್ಳೋದ್ರಿಂದ ಅದು ಕೂಡ ತುಂಬ ಫ್ಲಫಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ, ಕಲರ್ಫುಲ್ಲಾಗೂ ಬರುತ್ತೆ. ನೋಡಿ ಈಗ ರವೆನೂ ಕೂಡ ನೆಂದಿದೆ. ಇದು ನೀರೆಲ್ಲ ತೆಗೆದ್ಬಿಟ್ಟು ಒಂದು 3-4 ಸಲ ನೀಟಾಗಿ ತೊಳ್ಕೊಂಡು ನಂತರ ನಾವು ಇದನ್ನ ರವೆನ ಹಾಕ್ಕೋಬೇಕಾಗತ್ತೆ. ರವೆನ 3-4 ಸಲ ನೀಟಾಗಿ ತೊಳ್ಕೊಬೇಕಾಗತ್ತೆ. ಸ್ವಲ್ಪನೂ ನೀರು ಇಲ್ದಿರೋ ಹಾಗೆ ನೀಟಾಗಿ ತೆಗೆದು ಹಾಕ್ಕೋಬೇಕು. ಸಪೋಸ್ ನೀರು ಬೇಕು ಅಂದರೆ ನಾವು ನೆಕ್ಸ್ಟ್ ಹಾಕ್ಕೋಬೋದು. ತುಂಬ ನೀರಾದರೆ ಚೆನ್ನಾಗಿರಲ್ಲ. ಹಾಗೆಯೇ ಇದಕ್ಕೊಂದು ಸಿಂಪಲ್ ಮಸಾಲ, ಸ್ವಲ್ಪ ಶುಂಠಿ, ಒಂದು ಹಸಿಮೆಣಸಿನ್ಕಾಯಿ, ಒಂದು ಸ್ಪೂನು ಇಲ್ಲ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ. ನಾನು ತೊಗೊಂಡಿರೋ ಈ ಕ್ವಾಂಟಿಟಿಗೆ ಒಂದು ಅರ್ಧ ಸ್ಪೂನ್ ಆದರೆ ಸಾಕಾಗುತ್ತೆ ಜೀರಿಗೆ. ಎಲ್ಲವೂ ಅರ್ಧಂಬರ್ಧ ಕುಟ್ಬಿಟ್ಟು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈ ಸಿಂಪಲ್ ಮಸಾಲ ಕೂಡ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿ ಕೊಡುತ್ತೆ. ಈಗ ಕುಟ್ಟಿಟ್ಕೊಂಡಿರೋಂಥ ಈ ಮಸಾಲನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕು. ಒಂದು 5 ನಿಮಿಷ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ಚೆನ್ನಾಗಿ ಮಿಕ್ಸ್ ಆಗಬೇಕಲ್ಲ, ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 3-4 ನಿಮಿಷ ಆದರೂ ಚೆನ್ನಾಗಿ ಕಲಿಸ್ಕೋಬೇಕು. ಇದನ್ನು ನಾವು ತಕ್ಷಣಕ್ಕೆ ಮಾಡೋದ್ರಿಂದ ನಾವು ಎಷ್ಟು ಚೆನ್ನಾಗಿ ಕಲಿಸ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ನಿಮಗೆ ಬೇಕು ಅಂತ ಅನ್ಸಿದ್ರೆ ನೀವು ಸ್ವಲ್ಪ ಸೋಡಾನ ಹಾಕ್ಕೋಬೋದು. ಬಟ್ ಆಗಿನ ಕಾಲದಲ್ಲಿ ಸೋಡಾನ ಹಾಕ್ತಾ ಇರಲಿಲ್ಲ, ಹಾಗಾಗಿ ಇದೇ ರೀತಿ ಇಷ್ಟೇ, ಅವ್ರು ಇನ್ನೇನು ಹಾಕ್ತಾ ಇರಲಿಲ್ಲ. ಈ ದಿಬ್ಬ ರೊಟ್ಟಿ ಮಾಡಲಿಕ್ಕೆ ತಳ ದಪ್ಪಗಿರೋಂಥ ಪಾತ್ರೆನ ತಗೋಬೇಕು. ನಾನಿಲ್ಲಿ ಕಬ್ಬಿಣದ್ದು ಬಾಣಲೆ ಇತ್ತು, ಹಾಗಾಗಿ ಐರನ್ ಬಾಣಲಿ ಅದನ್ನು ತಗೊಂಡಿದ್ದೀನಿ. ಅದನ್ನ ಆಲ್ರೆಡಿ ಸ್ಟವ್ ಮೇಲೆ ಇಟ್ಟು ಲೋ ಫ್ಲೇಮಲ್ಲಿ ಬಿಸಿ ಆಗೋಕ್ಕೆ ಬಿಟ್ಟಿದ್ದೀನಿ. ನೀವು ಎಷ್ಟು ತಳ ದಪ್ಪಕ್ಕಿರೋ ಪಾತ್ರೆ ತಗೊಂಡ್ರೆ ರೊಟ್ಟಿ ಅನ್ನೋದು ಅಷ್ಟು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಮತ್ತು ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ ಈಗ ಇದನ್ನೆಲ್ಲ ಕಲಿಸ್ಕೊಂಡಿದ್ದೀನಿ. ಆಲ್ರೆಡಿ ಸ್ಟವ್ ಮೇಲೆ ಬಾಣಲಿ ಇಟ್ಕೊಂಡಿದ್ದೀನಿ. ತಳ ದಪ್ಪಕ್ಕಿರಬೇಕು, ಇಲ್ಲ ಅಂದರೆ ರೊಟ್ಟಿ ಬರೋದಿಲ್ಲ. ನೋಡಿ ಈ ರೀತಿ ಐರನ್ ತವ ಇದ್ದರೆ, ಐರನ್ ಬಾಣಲಿ ಇದ್ದರೆ ಅದ್ರ ಮೇಲೆ ಹಾಕ್ಕೋಬೋದು. ಇದಕ್ಕೆ ಒಂದು ಸ್ವಲ್ಪ 2-3 ಸ್ಪೂನು ಎಣ್ಣೆನ ಹಾಕ್ಕೋಬೇಕು. ಸ್ವಲ್ಪ ಎಣ್ಣೆ ಹೆಚ್ಚಿಗೆ ಬೇಕಾಗುತ್ತೆ, ಯಾಕೆಂದರೆ ಚೆನ್ನಾಗಿ ಬೇಯಬೇಕಲ್ಲ, ಹಾಗಾಗಿ 2-3 ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಈಗ ಇದ್ರ ಮೇಲೆ ನಾವು ಕಲಸಿಟ್ಕೊಂಡಿರೋ ಅಂಥ ಹಿಟ್ಟನ್ನು ಹಾಕ್ಕೋಬೇಕು. 2-3 ಸೌಟ್ ಆಗೋಷ್ಟು ಹಾಕ್ಕೋಬೇಕು. ಈ ದಿಬ್ಬ ರೊಟ್ಟಿ ಅನ್ನೋದು ಸ್ವಲ್ಪ ತಿಕ್ಕಾಗಿ ಇರುತ್ತೆ, ಹಾಗಾಗಿ ಒಂದು ರೊಟ್ಟಿ ತಿಂದರೆ ಒಬ್ಬರಿಗೆ ಸಾಕು ಅನಿಸುತ್ತೆ. ತುಂಬ ರೊಟ್ಟಿನೂ ತಿನ್ನಲಿಕ್ಕಾಗಲ್ಲ, ಒಬ್ಬರಿಗೆ ಒಂದೊಂದು ರೊಟ್ಟಿ ಆದರೆ ಹೆವಿ ಅನಿಸುತ್ತೆ. ಎಷ್ಟಾಗುತ್ತೋ ಅಷ್ಟು ತಿಕ್ಕಾಗಿರ್ಬೇಕಿದು. ಇದು ಬೇಯಲಿಕ್ಕೆ ಕಮ್ಮಿ ಅಂದರೂ ನಮಗೆ 30 ನಿಮಿಷ ಟೈಮ್ ತಗೊಳುತ್ತೆ. ಲೋ ಫ್ಲೇಮಲ್ಲೇ ಇಟ್ಕೊಂಡು 25-30 ಮಿನಿಟ್ಸ್ ಇದನ್ನು ಬೇಯಿಸ್ಕೋಬೇಕು. ಹಾಗೆಯೇ ಒಂದು ಚಿಕ್ಕ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರನ್ನು ಮಧ್ಯದಲ್ಲಿ ಇಟ್ಕೋಬೇಕು. ನಾವು ರೊಟ್ಟಿ ಮೇಲೆ ಇಡುವಾಗ ತಳ ಅಂಟದಿರೋ ಹಾಗೆ ನೋಡ್ಕೋಬೇಕಾಗತ್ತೆ. ಗ್ಲಾಸು ಬಾಣಲಿಗೆ ಅಂಟ್ಕೋಬಾರ್ದು, ಆ ರೀತಿ ಮಧ್ಯದಲ್ಲಿ ಇಟ್ಕೋಬೇಕು. ಈ ರೀತಿ ಗ್ಲಾಸಲ್ಲಿ ನೀರಿಟ್ಟು ನಾವು ಮುಚ್ಚಿಡೋದ್ರಿಂದ ಹಬೆಗಿನೇ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲೇ ಇದನ್ನು 30 ನಿಮಿಷ ನಾವು ಇದನ್ನು ಬೇಯಿಸ್ಕೋಬೇಕು. ನೋಡಿ ಈಗ ಇದು 30 ನಿಮಿಷ ಆಗಿದೆ. ಈಗ ಇದನ್ನು ಗ್ಲಾಸ್ನ ತೆಗೆದು ಸೈಡ್ ಇಟ್ಕೊಂಡು ನಂತರ ನಾವು ಅದನ್ನು ಉಲ್ಟಾ ಮಾಡೋಣ. ನೋಡಿ ಗ್ಲಾಸ್ ಯಾವುದೇ ಕಾರಣಕ್ಕೂ ನಮಗೆ ಹೆಂಚಿಗೆ ತಾಗದೇ ಇರೋಗೆ ನೋಡ್ಕೋಬೇಕು. ಈ ರೀತಿ ಮಧ್ಯದಲ್ಲೇ ಬರೋ ರೀತಿ
ಇಟ್ಕೋಬೇಕಾಗತ್ತೆ. ಈಗ ಇದ್ರ ಮೇಲೆ ಒಂದು ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಮತ್ತೆ ಒಂದು 10 ನಿಮಿಷ ಇದನ್ನ ಬೇಯಿಸ್ಕೋಬೇಕು. ಅದು ಸಹ ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕಾಗತ್ತೆ. ನೀವೀಗ ಇಲ್ಲಿ ಬೇಕಾದ್ರೆ ಸ್ವಲ್ಪ ತುಪ್ಪನೂ ಸಹ ಹಾಕ್ಕೋಬೋದು. ತುಪ್ಪ ಹಾಕ್ಕೊಳ್ಳೋದ್ರಿಂದ ಇನ್ನೂ ಟೇಸ್ಟ್ ಅನ್ನೋದು ಚೆನ್ನಾಗಿ ಬರುತ್ತೆ. ಈಗ ಪ್ಲೇಟ್ ಮುಚ್ಚಿಬಿಟ್ಟು ಮೇಲೆ ಒಂದು ಸ್ವಲ್ಪ ಆಯಿಲ್ನ ಬೇಕಾದ್ರೆ ಹಾಕ್ಕೊಂಡು ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷ ಲೋ ಫ್ಲೇಮಲ್ಲೇ ಇದನ್ನ ಬೇಯಿಸ್ಕೋಬೇಕು. ನೋಡಿ ಇದು 10 ನಿಮಿಷ ಆಗಿದೆ, ತೆಗಿತಾ ಇದ್ದೀನಿ. ದಿಬ್ಬ ರೊಟ್ಟಿ ರೆಡಿ ಆಗಿದೆ. ತುಂಬಾನೇ ರುಚಿಯಾಗಿರುತ್ತೆ ಈ ದಿಬ್ಬ ರೊಟ್ಟಿ. ಹಳೆ ಕಾಲದಲ್ಲಿ ಮಾಡ್ತಿದ್ದಂತ ದಿಬ್ಬ ರೊಟ್ಟಿ. ಬನ್ನಿ ಇದಕ್ಕೆ ಸಿಂಪಲ್ ಆಗಿ ಒಂದು ಚಟ್ನಿ ಮಾಡ್ಕೊಂಬರೋಣ. ನೋಡಿ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕೊಂಡಿದ್ದೀನಿ. ಆಯಿಲ್ ಕಾದ ನಂತರ 1 ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕೊಳ್ತಾ ಇದ್ದೀನಿ. ಜೀರಿಗೆ ಸ್ವಲ್ಪ ಸಿಡಿದ ನಂತರ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಒಂದು 10 ಪಾಯಿ ಆಗೋಷ್ಟು ಬೆಳ್ಳುಳ್ಳಿ, ಒಂದು ಮೀಡಿಯಂ ಸೈಜ್ ಈರುಳ್ಳಿ, ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಒಂದು 70% ಚೆನ್ನಾಗಿ ಫ್ರೈ ಆದ ನಂತರ ನಾವು ಇದಕ್ಕೆ ಸ್ವಲ್ಪ ಕರಿಬೇವನ್ನ ಹಾಕ್ಕೊಳ್ಳೋಣ. ಕರಿಬೇವನ್ನ ಹಾಕ್ಕೊಂಡು ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು 5ರಿಂದ 6 ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಫಾರಂ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ನಾಟಿ ಟೊಮೊಟೊ ಸಹ ಹಾಕ್ಕೋಬಹುದು. ಬೇಕು ಅಂದ್ರೆ ನಿಮಗೆ ಸ್ವಲ್ಪ ಹುಣಸೆಹಣ್ಣು ಸಹ ಆ್ಯಡ್ ಮಾಡ್ಕೋಬಹುದು. ನನಗೆ ಹುಣಸೆಹಣ್ಣು ಇಷ್ಟ ಆಗಲ್ಲ, ಹಾಗಾಗಿ ನಾನು ಹುಣಸೆಹಣ್ಣನ್ನ ಹಾಕ್ಕೊಳ್ತಾ ಇಲ್ಲ. ಈಗ ಇದನ್ನ ಸ್ವಲ್ಪ ಮುಚ್ಚಿಟ್ಬಿಟ್ಟು ನಂತರ ನಾವು ಇದನ್ನ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಈಗ ಒಂದು ಅರ್ಧದಷ್ಟು ಬೆಂದಿದೆ. ಈಗ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ಇದನ್ನ ಬೇಯಿಸ್ಕೊಂಡು ತೆಗೆದು ಸೈಡ್ ಇಟ್ಕೊಳ್ಳೋಣ. ನಂತರ ಸ್ವಲ್ಪ ತಣ್ಣಗಾದ ನಂತರ ನಾವು ಇದನ್ನ ರುಬ್ಕೊಂಡು ಬಂದ್ಬಿಡೋಣ. ನೋಡಿ ಈಗ ಟೊಮೊಟೊ ಇದೆಲ್ಲವೂ ಚೆನ್ನಾಗಿ ಫ್ರೈ ಆಗಿದೆ, ತಣ್ಣಗೂ ಆಗಿದೆ. ಈಗ ನಾನು ಇದನ್ನ ಒಂದು ಜಾರ್ಗೆ ಹಾಕೊಂಡು ರುಬ್ಕೊಂಡು ಬರ್ತೀನಿ. ತಣ್ಣಗಾದ ನಂತರನೇ ನಾವು ಇದನ್ನ ರುಬ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಇದನ್ನ ಅರ್ಧಂಬರ್ಧ ರುಬ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಒಂದು ಅರ್ಧಂಬರ್ಧ ರುಬ್ಕೊಂಡ್ಬಂದಿದ್ದೀನಿ. ಈಗ ನೋಡಿ ಆಂಧ್ರ ಟ್ರೆಡಿಷನಲ್ ರೆಸಿಪಿ ದಿಬ್ಬ ರೊಟ್ಟಿ ರೆಡಿ ಆಗಿದೆ ಟೊಮೊಟೊ ಚಟ್ನಿ ಜೊತೆಗೆ. ಆಕ್ಚುಲಿ ಆಗಿನ ಕಾಲದಲ್ಲಿ ತಿಂತಿದ್ದು ಕಬ್ಬಿನ ರಸದಲ್ಲಿ ಅಥವಾ ಬೆಲ್ಲದ ಪಾನಕದಲ್ಲಿ ತಿನ್ನೋರಂತೆ. ಈಗ ಬನ್ನಿ ಇನ್ನೊಂದು ಈಗಿನ ಕಾಲದಲ್ಲಿ ಮಾಡ್ತಿರೋಂಥ ರೆಸಿಪಿ ದಿಬ್ಬ ರೊಟ್ಟಿ. ಇದು ನಾರ್ಮಲ್ ಉದ್ದಿನಕಾಳು ಹಾಕಿ ಸೇಮ್ ಅಕ್ಕಿ ತರಿ ಹಾಕಿ ನೆನೆಸ್ಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗು ಮಾಡ್ಕೊಳ್ಳೋವಂಥದ್ದು. ಇದು ಫ್ಲಫಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಪರ್ಮೆಂಟೇಷನ್ ಮಾಡಿ ನೈಟ್ ಪೂರ್ತಿಯಾಗಿ ಹಾಗೆ ಇಟ್ಬಿಟ್ಟು ನೆಕ್ಸ್ಟ್ ಡೇ ಬೆಳಗ್ಗೆ ಮಾಡಿಕೊಂಡ್ರೆ ನಿಮಗೆ ಫ್ಲಫಿಯಾಗೂ ಬರುತ್ತೆ, ಹಾಗೆ ಟೇಸ್ಟಿಯಾಗೂ ಇರುತ್ತೆ. ತಿನ್ಲಿಕ್ಕೂ ನಿಮಗೆ ಒಂಥರ ಪಿಜ್ಜಾ ಥರ ಇರುತ್ತೆ. ಸೇಮ್ ಪ್ರೊಸೀಜರೇ. ಇದನ್ನು ಸಹ 25ರಿಂದ 30 ನಿಮಿಷ ಇದನ್ನು ಸಹ ಸೇಮ್ ಹಾಗೆ ಬೇಯಿಸ್ಕೋಬೇಕು. ಬಟ್ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಅದು ಸ್ವಲ್ಪ ಗಟ್ಟಿ ಅನ್ಸುತ್ತೆ. ಇದು ಸ್ವಲ್ಪ ಸಾಫ್ಟ್ ಆಗಿ ನೋಡಿ ಈ ರೀತಿ ನಿಮಗೆ ಪಿಜ್ಜಾ ಥರ ಬರುತ್ತೆ. ತಿನ್ಲಿಕ್ಕೂ ಸಾಫ್ಟ್ ಆಗಿ ಚೆನ್ನಾಗಿರುತ್ತೆ. ಸ್ವಲ್ಪ ಬಿಸಿ ಜಾಸ್ತಿ ಇದೆ, ಹಾಗಾಗಿ ನಿಧಾನವಾಗಿ ಕಟ್ ಮಾಡ್ತಿದ್ದೀನಿ. ನನಗಿಷ್ಟ ಆಗಿದ್ದು ಹಳೆ ಕಾಲದಲ್ಲಿ ಮಾಡ್ತಿದ್ರಲ್ಲ ಅದು ತುಂಬಾ ಚೆನ್ನಾಗಿದೆ. ಅದು ಕ್ರಿಸ್ಪಿ ಮೇಲೆಲ್ಲ ಕ್ರಿಸ್ಪಿಯಾಗಿ ಒಳಗಡೆ ಎಲ್ಲ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿದೆ. ಇದನ್ನು ಸಹ ಇದು ಕೂಡ ಚೆನ್ನಾಗಿದೆ, ಇಲ್ಲ ಅಂತಲ್ಲ. ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಅದನ್ನ ನೀವು ಮಾಡ್ಕೋಬಹುದು. ಸೇಮ್ ನೋಡಿ ಇಷ್ಟು ತಿಕ್ಕಾಗಿ ಬರುತ್ತೆ, ಹಾಗೇನೆ ಸಾಫ್ಟ್ ಆಗಿ ಬರುತ್ತೆ. ನಿಮಗೆ ಇಡ್ಲಿ ಟೈಪಲ್ಲಿ ಅಥವಾ ಪಿಜ್ಜಾ ಟೈಪಲ್ಲಿ ಬರುತ್ತೆ. ಹಳೆ ಕಾಲದಲ್ಲಿ ಬೆಲ್ಲದ ಪಾಕದಲ್ಲಿ ತಿಂತಿದ್ರು. ಬೆಲ್ಲದ ಪಾಕ ಅಂದ್ರೆ ಮಾಮೂಲಿ ಬೆಲ್ಲನ ಕರಗಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಸೋಂಪನ್ನು ಪೌಡರ್ ಮಾಡಿ ಹಾಕೊಂಡು ತಿಂತಿದ್ರು. ಇದು ಕೂಡ ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ತುಂಬಾನೇ ರುಚಿಯಾಗಿರುತ್ತೆ. ನಿಮ್ಗೆ ಏನಾದರೂ ಈ ರೆಸಿಪಿ ಇಷ್ಟ ಆಗಿದ್ರೆ ಮರಿದೆ ಒಂದು ಲೈಕ್ ಕೊಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಪೂರ್ತಿ ನೋಡಿ. ಇಷ್ಟ ಆದರೆ ಮಾತ್ರ ಲೈಕ್ ಕೊಡೋದನ್ನ ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಇದು ಚಟ್ನಿ ಜೊತೆಗೂ ಚೆನ್ನಾಗಿರುತ್ತೆ, ಹಾಗೆ ಬೆಲ್ಲದ ಪಾಕದ ಜೊತೆಗೂ ಚೆನ್ನಾಗಿರುತ್ತೆ. ಎರಡೂ ಕೂಡ ತುಂಬಾನೇ ರುಚಿಯಾಗಿರುತ್ತೆ. ನಿಮ್ಗೆ ಯಾವ್ದು ಬೇಕೋ ಅದು ನೀವು ಮಾಡ್ಕೋಬಹುದು. ಬಟ್ ಒಂದ್ಸಲ ಟ್ರೈ ಮಾಡಿ ನೋಡಿ ದಿಬ್ಬ ರೊಟ್ಟಿ. ಇದು ನಾರ್ಮಲ್ ಆಗಿ ಮಾಡೋವಂಥ ದಿಬ್ಬ ರೊಟ್ಟಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.